Hello everyone, welcome back to my channel Easy English Guru. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಮಾಡೆಲ್ ಕ್ವಶನ್ ಪೇಪರ್ 1ನಲ್ಲಿರುವಂತಹ ಪಾರ್ಟ್ ಡಿ ಅನ್ನು ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಇವತ್ತಿನ ಕ್ಲಾಸಲ್ಲಿ ನಾವು ಮಾಡೆಲ್ ಪೇಪರ್ 2 ಅಲ್ಲಿ ಕೊಟ್ಟಿರುವಂತಹ ಪಾರ್ಟ್ ಡಿ ಗ್ರಾಮರನ್ನು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಒನ್ ಇವಾಗ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ದ ಲೆಕ್ಚರರ್ ಇನ್ ಇಂಗ್ಲೀಷ್ ಟೋಲ್ಡ್ ಅಸ್ ಟು ಸಬ್ಮಿಟ್ ಡ್ಯಾಶ್ ಆರ್ ಬ್ಲ್ಯಾಂಕ್ ಫಸ್ಟ್ ಅಸೈನ್ಮೆಂಟ್ ಆನ್ ಮಂಡೇ. ಹಾಗಾದರೆ ಯೂಸ್ ಪ್ರಾಪರ್ ಆರ್ಟಿಕಲ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಬ್ಲ್ಯಾಂಕ್ ಆದಮೇಲೆ ಇರುವಂತಹ ವರ್ಡನ್ನು ಗಮನಿಸಬೇಕು. ಇಲ್ಲಿ ಫಸ್ಟ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ 1 2 3 4 ಇವುಗಳಿಗೆ ನಾವು ಇಂಗ್ಲೀಷಲ್ಲಿ ನಂಬರ್ಸ್ ಅಂತ ಕರಿತೀವಿ. ಆದರೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಆ್ಯಂಡ್ ಲಾಸ್ಟ್, ನೆಕ್ಸ್ಟ್ ಇಂಥವುಗಳಿಗೆ ನಾವೇನಪ್ಪ ಅಂತಂದರೆ ಆರ್ಡಿನಲ್ಸ್ ಅಂತ ಕರಿತೀವಿ. ಸೊ ಹೀಗಾಗಿ ನಿಮ್ಮ ಎಕ್ಸಾಮಿನೇಷನಲ್ಲಿ ಈ ರೀತಿಯಾಗಿ ಏನಾದರೂ ಕೊಟ್ಟಿದ್ದರೆ ಅನ್ಡೌಟೆಡ್ಲಿ ಯು ಹ್ಯಾವ್ ಟು ರೈಟ್ ಆರ್ಟಿಕಲ್ ದ, ಬಿಕಾಸ್ ಬಿಫೋರ್ ಆರ್ಡಿನಲ್ಸ್ ವಿ ಹ್ಯಾವ್ ಟು ರೈಟ್ ಆರ್ಟಿಕಲ್ ದ. ಸೊ ಹೀಗಾಗಿ ದ ಲೆಕ್ಚರರ್ ಇನ್ ಇಂಗ್ಲೀಷ್ ಟೋಲ್ಡ್ ಅಸ್ ಟು ಸಬ್ಮಿಟ್ ದ ಫಸ್ಟ್ ಅಸೈನ್ಮೆಂಟ್ ಆನ್ ಮಂಡೇ. ಓಕೆನಾ? ನೆಕ್ಸ್ಟ್ ಕ್ವಶನ್ ಬಂದು ರೀಅರೇಂಜ್ ಸೆಗ್ಮೆಂಟ್ಸ್ ಇಂಟು ಮೀನಿಂಗ್ಫುಲ್ ಸೆಂಟೆನ್ಸ್. ಹಾಗಾದರೆ ಇದು SVO ಈ ರೀತಿಯಾಗಿ ಏನಪ್ಪ ಅಂದರೆ ವರ್ಡ್ಸನ್ನು ಜೋಡಿಸ್ಬೇಕು. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? ದಿಸ್ ರಾಸ್ಕಲ್ ಯು ಮಸ್ಟ್ ವಿತ್ ಸಮ್ ಚೀಪರ್ ವೇ ಫೈಂಡ್ ಆಫ್ ಡೀಲಿಂಗ್. ಸೊ ಇದನ್ನು ಆರ್ಡರ್ ವೈಸಲ್ಲಿ ಬರೆದಾಗ ಯು ಮಸ್ಟ್ ಫೈಂಡ್ ಸಮ್ ಚೀಪರ್ ವೇ ಆಫ್ ಡೀಲಿಂಗ್ ವಿತ್ ದಿಸ್ ರಾಸ್ಕಲ್. ಸೊ ಇದೇನಾಗುತ್ತೆ, ಸರಿಯಾದ ರೀತಿಯಲ್ಲಿ ನಾವು ವರ್ಡ್ಸನ್ನು ಜೋಡಿಸಿದಾಗ ಮೀನಿಂಗ್ಫುಲ್ ಸೆಂಟೆನ್ಸ್ ಆಗುತ್ತೆ. ನೆಕ್ಸ್ಟ್ ಒನ್ ಗ್ರಾಮರ್ ಪಾಯಿಂಟ್ ಏನು ಕೊಟ್ಟಿದ್ದಾರೆ? ಥರ್ಡ್ ಒನ್, ಬಯೋಡೈವರ್ಸಿಟಿ ಡ್ಯಾಶ್ ಆರ್ ಬ್ಲ್ಯಾಂಕ್ ಬ್ರಾಕೆಟಲ್ಲಿ ಹ್ಯಾಸ್ ಹ್ಯಾವ್ ಬೀನ್ ದ ಟೀಚರ್ ಆಫ್ ಅಬಂಡನ್ಸ್. ಹಾಗಾದರೆ ಇಲ್ಲೇ ಚೂಸ್ ದ ವರ್ಬ್ ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್, ಅಂದರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟನ್ನು ಬರಿಬೇಕು. ಸೊ ಹಾಗಾದರೆ ಈ ಬ್ಲ್ಯಾಂಕಿನ ಹಿಂದ್ಗಡೆ ಏನಿದೆ? ಬಯೋಡೈವರ್ಸಿಟಿ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಬಯೋಡೈವರ್ಸಿಟಿ ಅನ್ನೋದು ಇದು ಅನ್ಕೌಂಟೇಬಲ್ ನೌನ್ ಆಗುತ್ತೆ. ಸೊ ಅನ್ಕೌಂಟೇಬಲ್ ನೌನ್ಗಳಿಗೆ ನಾವು ಯಾವಾಗಲೂ ಸಿಂಗ್ಯುಲರ್ ವರ್ಬನ್ನೇ ಬಳಸಬೇಕು. ಸೊ ಹೀಗಾಗಿ ಇಲ್ಲಿ ನಾವು ಹ್ಯಾಸ್ ಅನ್ನೋದು ಬರಿಬೇಕು. ಓಕೆನಾ? ಸೊ ಬಯೋಡೈವರ್ಸಿಟಿ ಹ್ಯಾಸ್ ಬೀನ್ ದ ಟೀಚರ್ ಆಫ್ ಅಬಂಡನ್ಸ್. ಓಕೆನಾ? ಸೊ ನೆನಪಲ್ಲಿಟ್ಕೊಳ್ರಿ, ಅನ್ಕೌಂಟೇಬಲ್ ನೌನ್ಸನ್ನು ಕೊಟ್ಟಾಗ ನಾವು ಯಾವಾಗಲೂ ಸಿಂಗ್ಯುಲರ್ ವರ್ಬನ್ನೇ ಬರಿಬೇಕು. ಅಂದಾಗ ಮಾತ್ರ ಅದೇನಾಗುತ್ತೆ, ಸಬ್ಜೆಕ್ಟ್ ವಿತ್ ಅಗ್ರಿಮೆಂಟ್, ದಟ್ ಮೀನ್ಸ್ ವರ್ಬ್ ಅಗ್ರಿಮೆಂಟು ಸರಿಯಾಗುತ್ತೆ. ಹಾಗಾದರೆ ಫೋರ್ತ್ ಒಂದು ಕ್ವಶನ್ ನೋಡೋಣ ಇವಾಗ. ಇನ್ನು 2011 ದ UN ಜನರಲ್ ಅಸೆಂಬ್ಲಿ ಡ್ಯಾಶ್ ಆರ್ ಬ್ಲ್ಯಾಂಕ್ ಆರ್ಗನೈಸ್ ಅಂತ ಕೊಟ್ಟಿದ್ದಾರೆ ಬ್ರಾಕೆಟಲ್ಲಿ ಎ ಕಾನ್ಫರೆನ್ಸ್ ಆನ್ ಹಾರ್ಮನಿ ವಿತ್ ನೇಚರ್. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್. ಹಾಗಾದರೆ ಸರಿಯಾದ ವರ್ಬ್ ಫಾರ್ಮನ್ನು ಇಲ್ಲಿ ಬರೀರಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ನಾವಿಲ್ಲೇ ಅಬ್ಸರ್ವ್ ಮಾಡಬೇಕು, ಇನ್ 2011 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಇದು ಪಾಸ್ಟ್ ಟೆನ್ಸನ್ನು ಇಂಡಿಕೇಟ್ ಮಾಡ್ತಾ ಇದೆ. ಸೊ ಹೀಗಾಗಿ ನಾವಿಲ್ಲಿ V1 ಚೇಂಜ್ ಇಂಟು V2 ಮಾಡಬೇಕು. ಬಿಕಾಸ್ ಆಫ್ ಪಾಸ್ಟ್ ಟೆನ್ಸ್ ಇರೋದ್ರಿಂದ V1 ಚೇಂಜ್ ಇಂಟು V2. ಸೊ ನೋಡ್ರಿ, ಇನ್ 2011 ದ UN ಕಾನ್ಫರೆನ್ಸ್ ಅಸೆಂಬ್ಲಿ ಆರ್ಗನೈಸ್ಡ್ ಎ ಕಾನ್ಫರೆನ್ಸ್ ಆನ್ ಹಾರ್ಮನಿ ವಿತ್ ನೇಚರ್. ಓಕೆ ಫ್ರೆಂಡ್ಸ್, ಸೊ ಇಲ್ಲೇ ಬಿಫೋರ್ ಆರ್ಡಿನಲ್ಸ್ ವಿ ಹ್ಯಾವ್ ಟು ರೈಟ್ ಆರ್ಟಿಕಲ್ ದ ಆ್ಯಂಡ್ ದೆನ್ ಬಯೋಡೈವರ್ಸಿಟಿ. ಸೊ ಇಟ್ ಈಸ್ ಅನ್ಕೌಂಟೇಬಲ್ ನೌನ್, ದಟ್ಸ್ ವೈ ವಿ ಹ್ಯಾವ್ ಟು ರೈಟ್ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಹ್ಯಾಸ್, ಆ್ಯಂಡ್ ದೆನ್ so this sentence indicates past tense. That's why we have to change V2 form of verb, organized. Okay, thank you for watching.